ಸಿಮ್. ನಾನಾ? ಹಾ ನೀನೇ, ಬಾ ಕುತ್ಕೋ ಮಾತಾಡೋಣ. ಸಾರಿ, ಟೈಮ್ ಇಲ್ಲ. ಹುಡುಗಿ ಬೇರೆ ಕಾಯ್ತಿದ್ದಾಳೆ, ಹೋಗ್ಬೇಕು. ನಾನು ನಮ್ಮ ಹುಡ್ಗನ್ಗೋಸ್ಕರನೇ ಕಾಯ್ತಿರೋದು. ಅವ್ನು ಬರೋವರೆಗೂ ಮಾತಾಡೋಣ, ಕುತ್ಕೋ. ಮತ್ತೆ ಇಲ್ಲಿ ಯಾಕೆ ನೋಡ್ತಾ ಇದೀಯಾ? ಮುಚ್ಕೊಂಡು ಮುಂದೆ ನೋಡ್ಕೊಂಡು ಹೋಗು ಬಾಳ್. ಇವಳೇನ್ ಕಿಪ್ಪಿ ಕೀರ್ತಿ ಅಂದ್ಕೊಂಡಳೊಬ್ರು. ಅದು ಸಾರಿ, ಬರೋದು ಲೇಟ್ ಆಯ್ತು, ಕೆಲಸ ಇತ್ತು, ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿತ್ತು. ಈ ಡೈಲಾಗ್ ಎಲ್ಲ ಪಿಕ್ಚರಲ್ಲಿ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ನಿನ್ಗಿದನ್ ಬಿಟ್ಟು ಬೇರೆ ಏನೋ ಹೇಳಕ್ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ಗೆಲ್ಲ ಗೊತ್ತಾಗ್ಬಿಡ್ತಲ್ಲ, ಸಖತ್ ಶಾರ್ಪ್ ನೀನು. ಸಾಕ್ ನಿಲ್ಸು, ಲೇಟ್ ಆಗಿ ಬರೋದು ಇದೇನ್ ಫಸ್ಟ್ ಟೈಮ್ ಅಲ್ವಲ್ಲ. ಮೂವಿ ಹೋಗೋಣ ಅಂತ ಟಿಕೆಟ್ ಬುಕ್ ಮಾಡಿದ್ದೆ. ಮೂವಿಗ ಹೇಳ್ಬೇಕಾಗಿತ್ತು, ಬೇಗನೆ ಬರ್ತಿದ್ದೆ. ಇದೂನು ಮರ್ತ್ಕೊಂಡ. ನಾನು ಹೇಳಿದೆ ನಿಂಗೆ ಮೂವಿ ಹೋಗೋಣ ಅಂತ. 1 hour ಇಂದ ಇಲ್ಲೇ ಕೂತಿದ್ದೀನಿ. ನೀನ್ ಮೋಸ್ಕರ ನೀನು. ಅದ್ಯಾವಳನ್ನು ಮೀಟ್ ಆಗೋಗಿ ಇವಾಗ ಬಂದಿದ್ಯಾ? ಚೀಟರ್, ನನ್ನ ಹತ್ರ ಮಾತಾಡ್ಬೇಡ, ಹೋಗು. ಲೇ, ಈ ಮೂತಿಗೆ ನೀನ್ ಬಿದ್ದಿದ್ದೆ ಹೆಚ್ಚು. ಮತ್ತ್ಯಾಕೆ ಯಾವಾಗ್ಲೂ ಲೇಟಾಗಿ ಬರ್ತೀಯಾ? ಸಾರಿ, ಇನ್ನೊಂದ್ಸರಿ ಲೇಟಾಗಿ ಬರಲ್ಲ. ಪ್ರಾಮಿಸ್? ಪ್ರಾಮಿಸ್. ನನಗೆ ನಿನ್ ಮೇಲೆ ನಂಬಿಕೆ ಇಲ್ಲ. ಅಮ್ಮನ ಹತ್ರ ಬಂದು ಮಾತಾಡು. ನಾನಾ? ಇಲ್ಲ, ನಿಮ್ಮ ಅಣ್ಣ ಇದ್ರೆ ಕಳ್ಸು. ಲವ್ ಮಾಡಿದ್ ನೀನೇ ತಾನೆ? ಮಮ್ಮಿ ಹತ್ರ ಬಂದು ಮಾತಾಡು. ಯಾವಾಗ ಮಾತಾಡ್ತೀಯಾ? ನನಗಿನ್ನೂ ಸ್ವಲ್ಪ ಟೈಮ್ ಬೇಕು. ಟೈಮಾ? ಟೈಮ್ ಯಾಕೆ ಬೇಕು? ನಂಗದೆಲ್ಲ ಗೊತ್ತಿಲ್ಲ. ಅಮ್ಮನ ಹತ್ರ ಬಂದು ಮಾತಾಡು. ಇಲ್ಲ ನನ್ನ ಹತ್ರ ಮಾತಾಡ್ಬೇಡ, ಹೋಗು. ಪ್ರಿಯಾ, ಹಾ ಬಾ ಇಲ್ಲಿ. ಏನಮ್ಮ? ಬಾ ಇಲ್ಲಿ. ಇವತ್ತು ಆಚೆ ಎಲ್ಲೂ ಹೋಗ್ಬೇಡ. ರಕ್ಷಿತ್ ನೀನ್ ನೋಡಕ್ ಬರ್ತಾನೆ, ಮನೇಲಿದ್ದು ರೆಡಿ ಆಗು. ಆಗಲ್ಲ. ನೀನ್ ಯಾಕೆ ಆಗಲ್ಲ ಅಂತ ಹೇಳ್ತಿದ್ಯಾ ಅಂತ ನಂಗೆ ಗೊತ್ತು ಕಣೆ. ಆ ಪೊರ್ಕಿಯಿಂದ ಹೋದ್ರೆ ಹಾಳಾಗೋಗ್ತೀಯ. ನಿಂಗೆ ಯಾರು ಹೇಳಿದ್ದು? ನೋಡು ಪ್ರಿಯಾ, ನಾನ್ ತೋರ್ಸೋ ಹುಡುಗನ್ ಮದ್ವೆ ಆದ್ರೆ ನಿನ್ನ ರಾಣಿ ರಾಣಿ ತರ ನೋಡ್ಕೋತಾನೆ. ಅದೇ ಹುಡ್ಗನ್ನ ನೀನ್ ಮದ್ವೆ ಆಗು. ರಾಣಿ ಅಲ್ಲ, ಮಹಾರಾಣಿ ತರ ನೋಡ್ಕೋತಾನೆ. ಕೊಬ್ಬು ಕೊಬ್ಬು ಕಣೆ ನಿಂಗೆ. ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರು. ರಕ್ಷಿತ್ ನಿನ್ ಫೋಟೋ ನೋಡಿ ಇಷ್ಟಪಟ್ಟವ್ನೆ. ಇವತ್ ನೀನ್ ನೋಡಕ್ ಬರ್ತಾವ್ನೆ ಅಷ್ಟೇ. ನಮ್ಮ ಮನೇಲಿ ಎಲ್ಲ ವಿಷಯ ಗೊತ್ತಾಯ್ತು. ನಂಗೆ ಗೊತ್ತಿಲ್ಲ. ಇವತ್ತೇ ಮನೆಗೆ ಬಂದು ಮಾತಾಡು. ಬರ್ಬೇಕಷ್ಟೇ ಬೇಗ. ಹಲೋ. ಹಲೋ ಆಂಟಿ. ರಕ್ಷಿತ್, ಎಲ್ಲಿದ್ಯಪ್ಪ? ಮನೇಲಿದ್ದೀನಿ ಆಂಟಿ. ಮನೆ ಕಡೆ ಬಾರಪ್ಪ. ಪ್ರಿಯಾ ಮನೇಲಿರ್ತಾಳೆ, ಮದ್ವೆ ಬಗ್ಗೆ ಮಾತಾಡೋಣ. ಓಕೆ ಆಂಟಿ, ಗಿವ್ ಮಿ 2 minutes, ವಿಲ್ ಬಿ ದೇರ್. ನಮಸ್ಕಾರ ಆಂಟಿ. ನಮಸ್ಕಾರ ಕಣಪ್ಪ. ಹೇಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಪ್ಪ. ನೀನ್ ಚೆನ್ನಾಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಮನೇಲೆಲ್ಲ ಹೆಂಗವ್ರೆ? ಎಲ್ಲರೂ ಚೆನ್ನಾಗಿದ್ದಾರೆ ಆಂಟಿ ಮನೇಲಿ. ಅಪ್ಪನ್ ಕೇಳ್ದೆ ಅಂತ ಹೇಳಪ್ಪ. ಹಾ ಆಂಟಿ, ಹೇಳ್ತೀನಿ. ಅಪ್ಪ ಅಂತೂ ಹುಷಾರಾಗಿದ್ದಾರಾ? ನಿಮ್ಗೆ ತುಂಬಾ ನೆನೆಸ್ಕೊಳ್ತಿರ್ತಾರೆ. ಒಂದು ನಿಮಿಷ. ನಾನು ಇಷ್ಟೇ ಜ್ಯೂಸ್ ಕುಡಿಯೋದು. ನೈಸ್ ಗರ್ಲ್. ಇಸ್ಕೊಂಡ ಮಲಯಾಳ. ನಮಸ್ಕಾರ ಆಂಟಿ. ಬಾಪ್ಪ ಕೂತ್ಕೋ. ಇವ್ನು ಇಲ್ಲ ಯಾಕೆ ಬಂದ? ಇರಲಿ. ಅರುಣ್, ಮನೇಲೆಲ್ಲ ಹೆಂಗಿದಾರೋ? ದುಡ್ಕೊಂಡು ತಿನ್ನರಲ್ವ ಆಂಟಿ, ಖಡಕ್ಕಾಗೆ ಇರ್ತಾರೆ. ಹೌದು, ಕೇಳೋದ್ ಮರ್ತಿದ್ದೆ. ಏನ್ ಮಾಡ್ಕೊಂಡಿದ್ಯಾ? ರೋಡ್ಗೆಲ್ಲ ಕಣ್ಣಾಕ್ತೀನಿ. ಆ CCTV ಆಂಟಿ. 10 ಜನನ ಕೆಲ್ಸಕ್ಕೆ ಇಟ್ಕೊಂಡು ದೊಡ್ಡ ಅಂಗಡಿ ಮಾಡ್ಬೇಕಂತಿದ್ದೀನಿ. ಯಾವುದಕ್ಕೂ
ನಿಮ್ಮ ಆಶೀರ್ವಾದ ಇರಲಿ. MNC ಕಂಪ್ನಿನಲ್ಲಿ HR ಕೆಲಸ ಮಾಡ್ತಾ ಇದ್ದೀನಿ. ವಾರಕ್ಕೆ 5 ದಿನ ಕೆಲಸ. ಮನೇಲಿ ಇರ್ಬೋದಲ್ವಾ? ಕೆಲಸಕ್ಕೆಲ್ಲ ಯಾಕೆ ಹೋಗ್ತೀಯಾ, ಇರೋದು ನೋಡ್ಕೊಂಡಿದ್ರೆ ಸಾಕು ಅಂತ ಅಪ್ಪ ಅಮ್ಮ ಆಗಾಗ ಸಜೆಸ್ಟ್ ಮಾಡ್ತಾ ಇರ್ತಾರೆ. ರಕ್ಷಿತ್, ಸಂಬಳ ಎಷ್ಟಪ್ಪ? ಮಂತ್ಲಿ ಟೇಕ್ ಹೋಮ್ 1.5 lakh ಬರುತ್ತೆ ಆಂಟಿ. ಆಕ್ಚುಲಿ ಐ ಆಮ್ ಇಂಡಿಪೆಂಡೆಂಟ್ ಪರ್ಸನ್. ಅಪ್ಪ ಅಮ್ಮನ ದುಡ್ಡಲ್ಲಿ ಎಷ್ಟು ದಿನ ಅಂತ ಡಿಪೆಂಡ್ ಆಗಿರಕ್ಕಾಗತ್ತೆ? ಅವ್ರ ಥರ ತಿಂಗಳ ಕೊನೆ ಸಂಬಳಕ್ಕೆ ಹೋಗೋ ಹುಡ್ಗ ನಾನಲ್ಲ. ಅವಾಗ ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ, ಸ್ಪಾಟ್ ಅಲ್ಲೇ ಪೇಮೆಂಟ್, ಕೈ ತುಂಬ ಎಣಿಸ್ಕೊಂಡು ಬರ್ತಾ ಇರ್ತೀನಿ. ಅಪ್ಪ ಏನ್ ಮಾಡ್ಕೊಂಡಿದಾರಪ್ಪ? ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನು. ವಯಸ್ಸಲ್ಲಿ ಸಾಕಷ್ಟು ಮಾಡಿಟ್ಟಿದ್ದಾರೆ. ನಮ್ಮಪ್ಪ ಪ್ಲಂಬರು, ಮಾಡಿಟ್ಟಿದ್ದಾರೆ. ಮೈ ತುಂಬಾ ಸಾಲ. ಇವಾಗ ಜಗತ್ತೆಲ್ಲ ಸುತ್ತಾಡ್ಬೇಕು ಅಂತ ವರ್ಲ್ಡ್ ಟೂರ್ ಮಾಡ್ಬೇಕು ಅಂತಿದ್ದಾರೆ. ನಮ್ಮಪ್ಪ ಆಲ್ರೆಡಿ ಜಗತ್ ಸುತ್ತಿದ್ದಾರೆ. ಎಲ್ಲಿ? ವೆಂಕಟೇಶ್ವರ ಬಾರಲ್ಲಿ. ಸಿಲ್ಲಿ ಪರ್ಸನ್. ಅಮ್ಮ ಏನ್ ಮಾಡ್ಕೊಂಡವ್ರೆ? ಆಂಟಿ ಆಕ್ಚುಲಿ ನಮ್ದು ಅರ್ಥೋಡಿಕ್ಸ್ ಫ್ಯಾಮಿಲಿ. ಅಮ್ಮ ದೇವರು ದಿಂಡ್ರು ಅಂತ ಸುತ್ತಾಡ್ತಾ ಇರ್ತಾರೆ. ಹಾಗಾಗಿ ಸೋಷಿಯಲ್ ವರ್ಕ್ ಕೂಡ ಮಾಡ್ತಾ ಇರ್ತಾರೆ. ನಮ್ಮಮ್ಮದು ಒಂಥರ ಸೋಷಿಯಲ್ ವರ್ಕೆ. ಕೆಲಸ ಮಾಡಿದ್ರೆ ಸೋಂಬೇರಿಗಳಿಗೆಲ್ಲ ಹೆಲ್ಪ್ ಮಾಡ್ತಾರೆ, ಕಾಸು ತಗೋತಾರೆ. ವಾಸಕ್ಕೆ ಸ್ವಂತ ಮನೆ ಇದೆಯಾ? ಆಫ್ ಕೋರ್ಸ್ ಆಂಟಿ. ಬೆಂಗಳೂರಲ್ಲಿ 3 ಇಂಡಿಪೆಂಡೆಂಟ್ ಹೌಸ್ ಇದೆ. ಅದೆಲ್ಲ ಬಾಡಿಗೆಗೆ ಬಿಟ್ಟಿದ್ದೀವಿ. ಹಾಗೆ 2 ಫ್ಲಾಟ್ ಇದೆ. ಒಂದ್ರಲ್ಲಿ ನಾನು ಇರ್ತೀನಿ, ಇನ್ನೊಂದ್ರಲ್ಲಿ ಅಪ್ಪ ಅಮ್ಮ ಇರ್ತಾರೆ. ಇರೋರ್ಗೊಂದ್ ಮನೆ, ಇಲ್ದೆ ಇರೋರ್ 100 ಮನೆ. ನಮ್ದು ಬಾಡಿಗೆ ಮನೆ. ಆಂಟಿ, ಏರ್ಪೋರ್ಟ್ ರೋಡಲ್ಲಿ 2 ಸೈಟ್ ಇದೆ. ಅದರಲ್ಲಿ ಕಾಂಪ್ಲೆಕ್ಸ್ ಕಟ್ಬೇಕು ಅಂತಿದ್ದೀನಿ. ಅಂದ್ರಲ್ಲಿ ಇಲ್ಲಿ ಅರ್ಧ ಸೈಟ್ ಇದೆ. ನೀವು ವರದಕ್ಷಿಣೆ ಕೊಟ್ರೆ ಮನೆ ಕರ್ಸ್ಕೊತೀನಿ. ಅಕ್ಕ ತಮ್ಮ ಅಣ್ಣ ತಂಗಿ ಇದಾರೆ. ಅಕ್ಕ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ, ಅಣ್ಣ ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಬರೋದು ಅಪರೂಪ. ಅಕ್ಕಂದು ಮದುವೆ ಆಗಿದೆ. ವಾರದಲ್ಲಿ 3 ದಿವಸ ನಮ್ಮಲ್ಲೇ ಇರ್ತಾಳೆ. ತಮ್ಮ ಅಂತ ಒಬ್ಬ ಇದ್ದಾನೆ, ಜಾಸ್ತಿ ಓದಿಸಿದ್ರೆ ಊರ್ ಬಿಟ್ಟು ಹೋಗ್ತಾನಂತ ಓದ್ಸಕ್ಕೆಲ್ಲ ಹೋಗಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ? ದೇವ್ರು ಸಾಕಷ್ಟು ಕೊಟ್ಟಿದ್ದಾನೆ ಆಂಟಿ. ನಮ್ದು ಇದೆ. ಏರಿಯಾದಲ್ಲಿರೋ ಅಂಗಡಿಗಳಲ್ಲೆಲ್ಲ ನಮ್ದು ಬ್ಯಾಲೆನ್ಸ್ ಇದೆ. ಮದ್ವೆ ಆದ ತಕ್ಷಣ ಏನ್ ಪ್ಲಾನು? ಸಿಂಗಾಪುರದಲ್ಲಿ ಹನಿಮೂನು. ಶನಿ ಸಿಂಗಾಪುರನ. ಆಂಟಿ ಅವಳೊಬ್ಳೆ ಮನೇಲಿ ಇರ್ತಾಳೆ ಅಂತ 2 ಸಿಡ್ಸು ನಾಯಿ, ಹಾಗೆ ಮನೆ ತುಂಬ ಅಕ್ವೇರಿಯಂ ಮಾಡಿಸಿ ಆಳು ಕಾಳುಗಳನ್ನ ಮನೇಲಿಟ್ಟು ಮಹಾರಾಣಿ ತರ ನೋಡ್ಕೋತೀನಿ. ಪುಣ್ಯ ಮಾಡವಳೆ ನನ್ ಮಗಳು. ಮದುವೆ ಆದ್ಮೇಲೆ ಮನೆ ದೇವ್ರು ಮಲೆ ಮದಸ್ಸರು ಬೆಟ್ಟಕ್ಕೆ ಹೋಗಿ ಬಂದು ಡ್ಯೂಟಿಗೆ ಹೋಗ್ತೀನಿ. ಅವಳು ಮನೇಲಿ ಒಬ್ಳೆ ಇರ್ತಾಳೆ, ಬೇಜಾರಾಗತ್ತೆ. ಕೆಲ್ಸಕ್ಕೆ ಹೋಗ್ಲಿ, ಆಕ್ಟಿವ್ ಆಗಿರ್ತಾಳೆ. ಹೇಯ್, ಇರೋದಕ್ಕೆ ಸ್ವಂತ ಮನೆ ಇಲ್ಲ, ಬರ್ತಾ ಇರೋ ಸಂಬಳ ಜೀವನ ನಡೆಸೋದಕ್ಕೆ ಸಾಕಾಗಲ್ಲ, ಮೈ ತುಂಬ ಸಾಲ. ಅಪ್ಪ ಕುಡ್ಕ, ಪ್ಲಂಬರು, ಅಮ್ಮ ಮುಸ್ರೆ ತಿಕ್ಕೋಳು, ತಮ್ಮ ಅಬ್ಬೆಪರಿ, ಅದಾದ ಸ್ಲಮ್ಮು. ಹೆಂಡ್ತಿನ ಕೆಲ್ಸಕ್ಕೆ ಕಳಿಸ್ತಾನಂತೆ ಮುಂದೆ. ಏನೋ ಯೋಗ್ಯತೆ ಇದೆ ನಿಂಗೆ ನನ್ ಮಗಳನ್ ಕೊಟ್ಟು ಮದುವೆ ಮಾಡಕ್ಕೆ? ಬೆಳಿಗ್ಗೆ 9 ಗಂಟೆಗೆ ಹೋಗಿ ಸಂಜೆ 6 ಗಂಟೆಗೆ ಬಂದು ವೀಕೆಂಡ್ ಅಲ್ಲಿ ಪ್ರೀತಿ ಮಾಡೋ ಶೋಕಿ ನನಗಿಲ್ಲ. ನಾನ್ ಬದುಕಿರೋವರೆಗೂ ನನ್ನನ್ನು ಪ್ರೀತಿಸೋ ಹುಡುಗಿನ ರೆಪ್ಪೆ ಕಣ್ಣನ್ ಕೈ ಹತ್ರ ಕಾಯ್ಕೋತೀನಿ. ಕಾಯ್ಕೋತೀಯ? ಬರೀ ಪ್ರೀತಿಸ್ತಾ ಇದ್ರೆ ಸಾಕಾಗಲ್ಲ. ನಿನ್ಗೆ ಒಂದು ಸೆಕ್ಯೂರ್ ಜಾಬ್ ಇಲ್ಲ, ಮಂತ್ಲಿ ಎಕ್ಸ್ಪೆಂಡಿಚರ್ ಪ್ಲಾನ್ ಇಲ್ಲ, ಒಟ್ಟಾರೆ ನಿನ್ ಲೈಫ್ಗೆ ಸೆಕ್ಯೂರಿಟಿನೇ ಇಲ್ಲ. ಬ್ರೋ, ಸೇಫು ಸೆಕ್ಯೂರ್ ಅಂತ ಬದುಕಕ್ಕೆ ನಮ್ಗೆ ಬರಲ್ಲ. ನಾವಷ್ಟು ಓದಿಲ್ಲ. ನಮ್ಮನ್ನ ನಂಬಿ ಬರೋರಿಗೆ ಯಾವುದೇ ಕಷ್ಟ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ತಾಕತ್ತು ನನಗಿದೆ. ಹೌದು ಕಣಪ್ಪ, ನಿಂಗೈತ್ ಬಿಡು. ನನ್ನ ಹತ್ರ ಮನೆ ಇದೆ, ಕಾರ್ ಇದೆ, ನಿನ್ನ ಹತ್ರ ಏನೋ ಇದೆ? ಏನ್ ವಿಚಿತ್ರ ಗುರು, ನಿನ್ನ ಹತ್ರ ಎಲ್ಲ ಇದೆ. ಆದ್ರೆ ಹುಡುಗಿ ನನ್ನನ್ನು ಪ್ರೀತಿಸ್ತಿದ್ದಾಳೆ. ಧಾರೆ ಎರೆದು ಕೊಡ್ಬೇಕಾಗಿರೋರು ಇಷ್ಟಪಟ್ಟಿರೋದು ನನ್ನನ್ನ. ಇಷ್ಟಪಡ್ಬೇಕಿರೋದು ಸಂಸಾರ ಮಾಡ್ಬೇಕಾದವ್ರು, ಹೆತ್ತವರಲ್ಲ. ಅಪ್ಪ ಅಮ್ಮನ ಮಾತ್ ಮೀರಿ ಲವ್ ಮಾಡಿ ಮದುವೆ ಆದ್ರೆ ಆ ಸಂಸಾರದಲ್ಲಿ ಭಯ ಭಕ್ತಿನೇ ಇರೋದಿಲ್ಲ. ಸಂಸಾರ ಮಾಡಕ್ ಬೇಕಿರೋದು ಪ್ರೀತಿ, ವಿಶ್ವಾಸ, ಭಯ ಭಕ್ತಿ ಅಲ್ಲ. ಲವ್ ಮಾಡಿ ಮದುವೆ ಆಗೋದು, ಕಾಗೆಗಳ ತರ ಕಚ್ಚಾಡೋದು, ಕೊನೆಗೆ ಡೈವರ್ಸ್ ಆಗಿ ದೂರ ದೂರ ಆಗೋದು. ಕಾಗೆಗಳೇ ಕಿತ್ತಾಡಿದ್ರು ಜೊತೆಗೆ ಬಾಳೋದು. ದೊಡ್ಡೋರ್ಗೆ ಮರ್ಯಾದೆ ಕೊಡದೆ ಮಾತ್ ಮೀರಿ ನಡೆದೋರು ಉದ್ಧಾರ ಆಗಿರೋದು ಜಗತ್ತಿನ ಇತಿಹಾಸದಲ್ಲೇ ಇಲ್ಲ. ದುಡ್ಡಿನ ಮೇಲೆ ನಿರ್ಧಾರ ತಗೊಳ್ಳೋರು ದೊಡ್ಡೋರೇ ಅಲ್ಲ. ವೇಸ್ಟ್ ಆಫ್ ಟಾಕಿಂಗ್. ಹೋಗಲೇ. ಯಾಕತ್ತೆ, ಏನಾಯ್ತು? ಯಾರೀ ಕೋತ್ ನನ್ನ ಮಕ್ಕಳು? ನಾನು ಮಾತಾಡ್ತೀನಿ.
ಇವನ್ಗೆ ಮಾಡಕ್ ಕೆಲ್ಸ ಇಲ್ಲ, ಇರೋಕೆ ಮನೆ ಇಲ್ಲ, ಬ್ಯಾಕ್ ಗ್ರೌಂಡ್ ಪೂರು, ಮಾತ್ನಲ್ಲಿ ರಫು, ಇನ್ನು ಏನಾದ್ರೂ ಮಾಡ್ತೀನಿ ಅನ್ನೋ ಕಿಚ್ಚಿದೆ. ಇವನು ಕಂಪೇರ್ ಮಾಡಿದ್ರೆ ಇವನ್ ವೀಕ್. ಇನ್ನು ಇವನು ಕಾರು ಮನೆ ಅಂತಸ್ತು ಜೋರಾಗಿದೆ, ಖುಷಿಯಾಗಿ ನೋಡ್ಕೊಂತೀನಿ ಅಂತಾನೆ. ಅಪ್ಪ ಅಮ್ಮನ ಜೊತೆ ಬೆಳೆದಿಲ್ಲ, ಎಮೋಷನ್ ಕಮ್ಮಿ. ಇವನು ಕಂಪೇರ್ ಮಾಡಿದ್ರೆ ಇವನ್ ವೀಕ್. ಅತ್ತೆ ಒಂದ್ ಮಾತು ಹೇಳ್ತೀನಿ, ಇಬ್ರು ಹೊಸಬ್ರೆ ಮದ್ವೆ ಆದ್ಮೇಲೆ ನಮ್ ಪ್ರಿಯನ ಚೆನ್ನಾಗಿ ನೋಡ್ಕೊಂತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಯಾಕೊಂದ್ಸಲ ಯೋಚನೆ ಮಾಡ್ಬಾರ್ದು? ನಿನ್ ಕಣ್ ಮುಂದೆನೆ ಬೆಳೆದಿರೋ ಹುಡುಗ ನಿನಗೂ ಹತ್ರದನೇ ಆಗಿರ್ತಾನೆ, ಒಳ್ಳೆ ಒಂದು ಇರ್ತಾನೆ ನೋಡು.